ಫಿಸಿಯೋಥೆರಪಿ ಮಂಡಿ ನೋವಿಗೆ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದಾರಾ? ನಿಮ್ಮ ಮೂಳೆ ಡಾಕ್ಟರ್ ನಿಮಗೆ ಮಂಡಿ ನೋವಿಗೆ ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿದಾರಾ? ನೀವು ಯೋಚನೆ ಮಾಡ್ತಾ ಇದ್ದೀರಾ ಮಾಡಿಸ್ಬೇಕಾ ಬೇಡವಾ ಅಂತ? ನಾನು ಹೇಳ್ತೀನಿ ಅದಕ್ಕೇನು ಮಾಡಬೇಕು ಅಂತ. ಫಿಸಿಯೋಥೆರಪಿ ಮಂಡಿ ನೋವಲ್ಲಿ ತುಂಬ ಲಾಭದಾಯಕ. ಫಿಸಿಯೋಥೆರಪಿ ಮಾಡಿಸೋದ್ರಿಂದ ನೋವು ಕಡಿಮೆ ಆಗುತ್ತೆ. ಯಾವ ರೀತಿ ಎಕ್ಸಸೈಸ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ, ಯಾವ ರೀತಿ ಎಕ್ಸಸೈಸ್ ಮಾಡಿದ್ರೆ ನೋವು ಜಾಸ್ತಿ ಆಗುತ್ತೆ, ಫಿಸಿಯೋಥೆರಪಿನವ್ರಿಗೆ ಗೊತ್ತಿರುತ್ತೆ. ಸೊ ನಿಮಗೆ ನೋವು ಕಡಿಮೆ ಆಗೋ ಎಕ್ಸಸೈಸ್ಗಳು ಇರುತ್ತೆ, ಅದನ್ನು ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ. ಫಿಸಿಯೋಥೆರಪಿ ಮಾಡೋದ್ರಿಂದ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಮೊಬಿಲಿಟಿ ಅಂದರೆ ನಿಮ್ಮ ಮಂಡಿ ಎಷ್ಟು ಮಡ್ಸೋಕ್ಕಾಗತ್ತೆ, ಎಷ್ಟು ನೀಡೋಕ್ಕಾಗತ್ತೆ, ಅದು ಫಿಸಿಯೋಥೆರಪಿಯಿಂದ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಕೆಲವು ಮಷೀನ್ಗಳಿರುತ್ತೆ, ಅದರಲ್ಲಿ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ, ಲೇಸರ್ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿದ್ರೆ ಮೊಬಿಲಿಟಿ ಅಥವಾ ಮೂವ್ಮೆಂಟು ಇಂಪ್ರೂವ್ ಆಗುತ್ತೆ, ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಫಿಸಿಯೋಥೆರಪಿ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಲ ಇಂಪ್ರೂವ್ ಆಗುತ್ತೆ. ಈ ಬಲ ಇಂಪ್ರೂವ್ ಆಗೋದ್ರಿಂದ ನಮ್ಮ ಮಂಡಿ ಮೇಲೆ, ಮೂಳೆ ಮೇಲೆ ಪ್ರೆಷರ್ ಕಡಿಮೆ ಬೀಳುತ್ತೆ, ನೋವು ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ. ಸೊ ಈ 3 ರೀತಿಲಿ ಫಿಸಿಯೋಥೆರಪಿ ನಮ್ಮ ಮಂಡಿ ನೋವಿಗೆ ತುಂಬ ಲಾಭದಾಯಕ. ಏನು, ನಮ್ಮ ಮೂಮೆಂಟ್ ಇಂಪ್ರೂವ್ ಆಗುತ್ತೆ, ನಮ್ಮ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ನೋವು ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಡಾಕ್ಟರ್ ನಿಮಗೆ ಮಂಡಿ ನೋವಿಗೆ ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿದರೆ ಖಂಡಿತ ಮಾಡಿಸಿ, ಎರಡನೇ ಮಾತೇ ಇಲ್ಲ.